ಇಷ್ಟು ದಿನ ಇಲ್ಲಾರ್ದು ಈಗೇನು ನಡೆದೈತಿ ಈ ಮನ್ಯಾಗ? ಸೊಸೆಯ ಉಡುಪು ನೋಡಿರಿ, ಸೀರೆ ಹೋಗಿ ನೈಟಿ ಬಂತಿರಿ. ನೈಟಿ ಹಾಕೊಂಡಿಲ್ಲ ಹೊಟ್ಟೆ ಉರಿ ಮುದುಕಿಗೆ. ಕಟ್ಟಿ ಹೋಗಿ ಕುದುರೆ ಆಗಕತ್ತೈತಿ. ಅತ್ತಿನ ಈಕೆಲ್ಲ ಮ್ಯಾಕ್ ಇಡಕತ್ತಾಳ. ಯಾವಾಗ ಈಕಿನ ದಪ್ಪ ಅಂತ ಹೋಗಿತಾಳ ಗೊತ್ತಿಲ್ಲ. ಮಮ್ಮಿ ಈಗ ನೋಡ, ನನಗೆ ಭಾಳ ಖುಷಿ ಆಯ್ತು. ನೀ ಏನು ಹಳ್ಳಿ ಹೆಣ್ಮಕ್ಳ ಗತೆ ಬರೀ ಸೀರೆ ಉಟ್ಕೊಂಡು ಅಡ್ಡಾಡ್ತಿದ್ದಿ, ನೈಟಿ ಒಳಗೆ ಮಸ್ತ್ ಕಾಣಕತ್ತಿ ಬೇಯವ್ವ. ಇನ್ನು ಮಾಡ್ರನ್ ಆಗಕ್ಕಲಿ. ನಾನು ಒಲ್ಲೆನ್ನಪ್ಪ, ನಾಚಿ ಸಾವು ಬರ್ತೈತೆ ಅಂತ ಅನ್ನೆ. ನಿಮ್ಮ ಮೊಯ್ನಿ ಅಲ್ಲ ಕಲ್ಪನಕ್ಕ, ಆಕಿನ ಹಾಕೋರಿ ಐತಿ ಚಂದ ಕಾಣ್ತಾವ ಅಂತಂದ್ಲ. ಚಂದ ಕಾಣ್ತಾವ. ಯಾವತ್ತೂ ಮಾಡಿಲ್ಲ, ಈಗ ಮಾಡಿದ್ರೆ ಮಂಗ್ಯಾಗ ಅಂಗಿ ಸಿಗಿಸಿ ಅಡ್ಡಾಡ್ಸ ಹಂಗಾಗತ್ತೆ. ಅವತ್ತು ಬರಿಗೆ ಹೇಳ ಹೋಗ ಸೀರೆ ಉಟ್ಕೊಂಬರೋಗ ಚಂದ ಅಲ್ಲ ಚಾಳೆ ಅಲ್ಲ. ಏನೋ ತಂಗಿ, ಅಲ್ಲ ಲಗ್ನ ಆಗೈತಿ ಮನ್ಯಾಗ, ಇದನ್ನ ಬಾವುಗಳು ಇರ್ತಾರ, ಈ ಥರ ಬಟ್ಟೆ ಹಾಕೊಂಡು ನಡೆಯೋದು ಚಂದ ಇರಂಗಿಲ್ವಾ? ಸರಿ ಅನ್ಸಂಗಿಲ್ಲ ನೋಡುವ ಇದು. ಅದು ಮಾವರ ನನಗೆ ಮೊದಲಿಂದನೂ ಇಂಥ ಬಟ್ಟೆ ಹಾಕೊಂಡೆ ಅಭ್ಯಾಸ ರೀ. ಅಯ್ಯ ಆಕೆ ದೊಡ್ಡ ಮನೆ ತಂದಾಕಿ. ಆಕೆ ಮದಕ್ಕೆ ಹಾಕೊಂತ ಬಂದ. ಹೋಲ್ ಬಿಡು, ಆಕೆಗಾರ ಏನು ಕಡಿಮೆ ಐತಿ? ಏನು ಕೆಲವೊಂದಿಷ್ಟು ಬಂದಾವ ಬಿಕಾರಿಗತೆ. ಏನು ಬಿಕಾರಿ ಮಾಡಿರಿ ನನ್ನ ಸೊಸಿನ? ಸೊಸಿ ರೊಕ್ಕ ಐತೆ ಅಂತೇಳಿ ಏನು ಸೊಸಿನ ತಲೆ ಮ್ಯಾಗ ಇಟ್ಕೊಂಡು ಮೆರ್ಸಾಕತ್ತಾಳ. ಸೊಸಿನ ಅತ್ತಿ ಮೆರೆಸ್ತಾಳ, ಅತ್ತಿನ ಸೊಸಿ ಮೆರ್ಸಾಕತ್ತಾಳ. ನೋಡ್ಬೇಕು ಏಟು ದಿನ ನಡಿತೈತೆ ಇಬ್ಬರದು ಇದು ಮೆರವಣಿಗೆ ಅಂತೇಳಿ. ತಡಿಯಯ್ಯಮ್ಮ, ಮಕ್ವಾಡ ಕಡೆ ತಿಂದ ಏನು ಅನ್ನೋದು ಗೊತ್ತಾಗತ್ತ. ಕಣ್ಣಿಗೆ ಹುಬ್ಬಿಗೆ ದೂರಿಲ್ಲ ತಡಿ. ನಮ್ಮ ಕಲ್ಪನಾ ಹೇಳ್ದಂಗೆ ಕೇಳ್ತೀನಿ. ಯಾರ ಮಾತನ್ನು ಕೇಳಂಗಿಲ್ಲ ನಾ ಇನ್ನು. ಕಲ್ಪನಾಕ ನಮ್ಮನ್ನು ನೋಡಿ ಹೊಟ್ಟಿವ್ರಿ ಬಾ. ಈ ಮನ್ಯಾಗ ಒಂದಿಷ್ಟು ಮಂದಿಗೆ ನಮ್ಮನ್ನು ಕಂಡ್ರೆ ಆಗಂಗಿಲ್ಲ. ಯವ್ವ ಯಾರೇನಂದ್ರೂ ತಲೆ ಕೆಡಿಸ್ಕೋಬೇಡ, ನೀ ಹಿಂಗೆ ಮಾಡ್ರನ್ ಆಗೇ ಇರು. ದನ ಕಮ್ಮಾಗಿತ್ತು ಗೋ. ಅಲ್ಲಿ ಇಟ್ಟು ದಿನ ಹಾಕೊಂಡಿಲ್ಲ, ಈಗ ಇವ್ನು ಇಂಥವೆಲ್ಲ ಹಾಕೊಂಡಿ ಅಂದ್ರೆ ಆಜು ಬಾಜುದವ್ರು ಏನಂತಾರೆ ನಿನಗೆ? ಚಂದರ ಹಾಕವ ನಾವು ಮಂಗ್ಯಾಗ ಅಂಗಿ ತೋಡಿಸ್ದಂಗೆ ಆಗೈತಿ. ಹೋಗಿ ಸುಮ್ಮನೆ ಅವು ಮಳುಗಳು ಹೇಳ್ತಾವ, ಅವು ಉಚ್ಕೊಂಡು ಕುಣಿ ಅಂತಾವು. ನೀನು ಕುಣಿತೇನೆ ಉಚ್ಚಬರಿಗೆ ಹೋಗ, ಸೀರೆ ಉಟ್ಕೊ ಹೋಗ. ಇರ್ಲಿ ಬಿಡ್ರಿ ಅಪ್ಪ, ಯಾಕ ಅವ್ವ ಮಾಡ್ರನ್ನಾಗಿ ಇರಬಾರ್ದನ? ಹಳ್ಳಿ ಗುಗ್ಗು ಥರನೇ ಇರ್ಬೇಕನ ಆಕಿ. ಈಗ ಎಲ್ಲರೂ ಹಾಕೊಂತಾರ, ಅವನ್ನ ಹಾಕೊಲ್ ಬಿಡು, ಅದ್ರಾಗೇನು ತಪ್ಪೈತಿ? ಥ್ಯಾಂಕ್ಸ್ ನವೀನ್, ನನಗೆ ನೀವು ಸಪೋರ್ಟ್ ಮಾಡಿದ್ದಕ್ಕೆ. ನೌಕಲಾಡಿ ಬಾಲ್ಯ ನಿಂದು ಒಂದೀಟು ಸುಳ್ಳು ಸಿಗ್ಬೇಕು. ನಿಂದು ಸಿಕ್ತಂದ್ರೆ ಎಳಿಯಾಗಿ ಬಿಡಿಸ್ತೀನಿ ನಿಂದು. ನೌಕಲಾಡಿ ನಿಂದು ಒಟ್ಟು ಹಕ್ಕಿಕತೆ ಗೊತ್ತಾಗ್ಲೇ ಐತಿ ಯಾವಾಗ ನಿಂದು. ನೋಡಿಲ್ಲ ಕಲ್ಪನಾ, ಕೆಲವೊಂದಿಷ್ಟು ಇರ್ತಾವು, ಅಯ್ಯೋ ಅವಕ್ಕೆ ಹಾಕೋಣಾಕ ಗತಿನೇ ಇರಂಗಿಲ್ಲ. ತವ್ರ ಮನೆಯಾಗಿದ್ದ ಕೈ ಬೀಸ್ಕೊಂತ ಹಂಗೆ ಬಂದಿರ್ತಾವ. ಮತ್ತು ಅವನ ದಿಮಾಕ ನೋಡು ಜಗ್ಗರಿ ಇರ್ತತೆ ಅವಕ್ಕೆ. ನೋಡ್ರಿ ಏನವ ಕೆಸರಿ ಕಲ್ಲು ಹೋಗೋದು ಮಕ್ಕಕ್ಕೆ ಸಿಡಿಸ್ಕೋಬಾರ್ದು. ನಡಿ ಒಳಗೆ ಹೋಗುನು. ಬೊಗಳ್ತಿರ್ತಾವ ನಡಿ. ಹಿಂದೆಗಡೆ ಯಾವ್ದು ಏನು ಅನ್ನೋದು ಗೊತ್ತಾಗುತ್ತೆ. ಏನು ಕಾಗೈತೆ ಕೆಂಬೂತೈತೆ ಅಂತ ಹಿಂದೆಗಡೆ ಗೊತ್ತಾಗುತ್ತೆ. ನಡಿ. ಯವ್ವ ಏನ ನಾನು ಹೊಂಟು ಬಿಡ್ತೇನೆಪ್ಪ, ಆರಾಮಾಗಿನಿ. ಅಲ್ಲೇ ಒಂದು ತಿಂಗಳು ರಜಾ ತೊಗೊಂಡಿನಿ ಅಂತೀವಿ, ಇನ್ನೂ ಒಂದು 10 ದಿನ ಇಲ್ಲ ಅಲ್ಲಿ ಹೊಂಟ ಬಿಟ್ಟಿನ. ಇರು ಇಲ್ಲಿ ಬಿಡಿ ಅಣ್ಣ, ಮತ್ತೆ ಯಾವಾಗ ರಜಾ ಬೇಕಾದಾಗ ಕೇಳಿದ್ರೆ ಪಟಕ್ನ ಕೊಡ್ತಾರ. ನಾವು ಹೋಗಿ ಡ್ಯೂಟಿ ಜಾಯ್ನ್ ಹಾಕಿನಿ. ನೋಡಪ್ಪ ಈ ಸತಿ ನೀನು ಎಂಟಿ ಕರ್ಕೊಂಡು ಹೋಗಿ ನೀನು ಕೂಡ. ನಾ ಕರ್ಕೊಂಡು ಹೋಗ್ಬೇಕಂದ್ರೆ ನೀನು ನಾನು ಹಿಂದೆ ಬರ್ಬೇಕು ನೋಡುವ, ಅಂದ್ರೆ ಕರ್ಕೊಂಡು ಹೋಗ್ತೀನಿ. ನೋಡಪ್ಪ ಮನ್ಯಾಗ ಬಸರನ್ ಮಗಳದ, ಆಕಿನ ಬಿಟ್ಟು ನನಗೆ ಬರೋಕ್ಕಾಗಿಲ್ಲ. ಯಾಕಂದ್ರೆ ಇಲ್ಲೇ ಕುಬುಸ ಪಬುಸ ಎಲ್ಲ ಅದಪ್ಪ ಈಗ ಮಾಡೋದು. ಅದನ್ನ ಬಿಟ್ಟು ಹೆಂಗೆ ಬರ್ಲಿತ್ತಮ್ಮ ನಾನು? ಈಗ ನಿಮ್ಮ ಅಣ್ಣನು ಅದೇನೋ ಕೆಲಸದ ಮ್ಯಾಗ ಪಾರೇನು ಕೊಂಟಾನ. ಮನ್ಯಾಗ ಬಸರನ್ ಮಗಳನ್ನ ಒಬ್ಬಕಿನ ಬಿಟ್ಟು ಹೋಗಾಕತ್ತನ? ನೋಡಪ್ಪ ಬರಾಕೇನೈತಿ, ನೀನು ಹೆಂಡ್ತಿ ಶಾಣಕ್ಕಿದಾಳಪ್ಪ. ಆಕೆನ ಸಾಲಿ ಕಲ್ತಾಳ, ಆಕೆಗೂ ಎಲ್ಲ ಅರ್ಥ ಆಗತ್ತ. ನಾನಾರ ಹಿಂದೆ ಬಂದು ಏನು ಮಾಡೋದೈತಿ? ಚಲೋ ಆತವ ಇದು ಮೂದೋಡಿ ಬರ್ಲಾರ್ದ. ಎಲ್ಲಿ ಜೋಡಾಗಿ ಬರ್ತದಂತ ಮಾಡಿದ್ದೆ. ಆಕಿನೂ ಜಗ್ಗ ತಿಳ್ವಳಿಕಿದ್ದಾಕಿದಾಳಪ್ಪ. ಬೇಡ, ನೀವು ಹೋಗ್ಬರ್ರಿ. ಅಲ್ಲಿ ಬೇವ ಈಗ ಡ್ಯೂಟಿಗೆ ಹೋದ್ನಿ ಅಂದ್ರೆ ಮನ್ಯಾಗ ಒಬ್ಬಕ್ಕೆ ಹಾಕಳ, ಮತ್ತು ಈಗಿಗೆ ಮಾತಾಡಕ್ಕೆ ಅದು ಜೋಡ್ ಬೇಡನ? ಅಲ್ಲಿ ಮಂದಿ ಇರ್ತಾರ ಹಚ್ಕೋಣ. ಶಾಣಕ್ಕಿದಾಳ ಆಕಿ ಮಂದಿ ಹಚ್ಕೊಳಕ. ಹೋಗಿಲ್ಲ ರಶ್ಮಕ್ಕ? ಸಾಲಿ ಕಲ್ತಾಳಪ್ಪ, ಆಕಿನ ಎಲ್ಲ ಭಾಷೆ ಮಾತಾಡ್ತಾಳ. ಇನ್ನು ನಾ ಹೆಬ್ಬಟ್ಟುಗಳು. ಹೌದಿಲ್ಲ ರಶ್ಮಿ? ನಮಗೆ ಅಲ್ಲಿ ಆಕಿಗಿದ್ದಷ್ಟು ತಿಳುವಳಿಕೆ ನಮಗೈತೇನೆಪ್ಪ. ಹೆಂಗೆ ಮಾತಾಡ್ತಾವ ನೋಡು ಕೊಂಗ್ ಮಾತು. ನಾನು ಒಂದು ಮುಂಜಾನೆ ಹೋದ್ನಿ ಅಂದ್ರೆ ಒಮ್ಮಲೆ ರಾತ್ರಿ ಮಟ್ಟ ಮನೆ ಬರಂಗಿಲ್ಲ. ಅಲ್ಲಿ ಬಂದಿಕ್ಕೆ ಏನು ಮಾಡ್ತಾಳ? ನಾ ಇರುವಲ್ಲೇ ಕರ್ನಾಟಕದವ್ರು ಯಾರೂ ಇಲ್ಲ, ಕನ್ನಡ ಮಾತಾಡೋರು ಯಾರೂ ಇಲ್ಲ. ಈಕಿಗೆ ಏನಾರ ಬೇಕತ್ತಂದ್ರೆ ಈಕಿ ಪ್ಯಾಟಿಗೆ ಸಂತಿಗೆ ಹೋಗ್ಬೇಕು. ಹೆಂಗೆ ಹೋಗ್ಕಳ, ಹೆಂಗೆ ಇದು ಮಾಡ್ತಾಳ ಬೇವ? ಅಯ್ಯ ನಾ ಏನು ಮಬ್ಬದಿನ ಮಂಕದಿನ? ನಾ ಏನು ತರ ಕೊಲ್ಲಿ ಅಂತೀನೇನು? ನೋಡಪ್ಪ ಆಕಿನ ಹೇಳಕತ್ತ. ನಾನಾರ ಬಂದು ಏನು ಮಾಡೋದು? ನಾನು ಗಾಡಿದ್ದಂಗೆ. ಹೌದಿಲ್ಲ? ಮತ್ತು ನಾವು ಬಂದ್ರೂ ಹಿಡ್ಕಾಕತ್ತಪ್ಪ ನಿಮಗೆ ಬೇಡ. ಈಗ ಹೋರಿ. ಅಲ್ರಿ ಅತ್ತಿಯರ ಬರಾಕ್ ಒಲ್ಲೆ ಅಂತಾರ, ನೀವೇನ್ರಿ ಹೊಳ ಮಳ ಕರೆಯಕತ್ತೀರಿ? ಅವ್ರು ಒಲ್ಲೆ ಅಂದ್ರೂ
ನನಗೇನ ಇರಾಕೇನು ತ್ರಾಸಿಲ್ಲ, ಇರ್ತೀನ. ಆತಲ್ಲಪ್ಪ ಇನ್ನೇನೈತಿ, ಹೋಗಿ ಬಂದ್ಬಿಡ್ರಿ. ಬೇಕಂದ್ರೆ ಕುಬುಸ ಪಬುಸ ಎಲ್ಲ ಮಾಡಿಂದ ಬರ್ತೀನಿ ಅಂತ. ಈಗ ನೀವು ಒಟ್ಟ ಹೋರಿ ಇಬ್ರು ಗಂಡ ಅಂತಿ. ಇನ್ನ ಒಬ್ರಿಗೊಬ್ರು ಜತ್ತಾಗಿರ್ರಿಪ್ಪ. 8 ದಿನ ಅಂತೇಳಿ ದೂರ ಇರೋದು. ಮತ್ತೆ ಇಲ್ಲೇ ನಿನ್ ಹೆಂಡತಿ ಮಂದಿ ಮುಂದೆ ಹೇಳ್ಕೊಂತ ಅಡ್ಡಾಡ್ತಾಳ. ನಾ ಏನಂತ ಹೇಳೇನ್ರಿ? ಯಾರ ಮುಂದೆ ಹೇಳೇನ್ರಿ? ನೀ ಯಾರ ಮುಂದೆ ಹೇಳಿ ಅವ್ರ ಬಂದು ನನ್ನ ಮುಂದೆ ಹೇಳ್ಯಾರ ಹಿಂಗಿಂಗ ಅಂತ ನಿಮ್ಮ ರಶ್ಮಿ ಅಂತೇಳಿ. ನಾ ಏನ ಇಬ್ರು ಒಂದಾಗಿರ್ಬಾರ್ದು ಅಂತೇಳಿ ನಾಟಕ ಮಾಡ್ತೀನಂತಪ್ಪ. ಈಕಿ ಹೊಟ್ಟಿಲಾಗಬಾರ್ದಂತೇಳಿ ನನಗೇನ ಸಂಕಟ ಐತಂತ, ಅದಕ್ಕೆ ಗಂಡ ಹೆಂಡತಿ ದೂರ ಇಟ್ಟಿನಂತ. ಅಂದ ನೋಡಿಕಿ. ನಾ ಅಂದಿಲ್ರಿ ಅತ್ತಿ, ನಮ್ಗೆ ಸುಳ್ಳೊಂದು ಸೊಟ್ಟ ಅಂತ ಹೇಳ್ಬೇಡ್ರಿ. ನೀನು ಯಾವಾಕಿ ಮುಂದೆ ಅಂದಿಲ್ಲ, ಆಕಿನ ಕರ್ಕೊಂಬಂದು ನಿನ್ನ ಮುಂದೆ ನಿಂದಿರ್ತೀನಿ, ಕಬೂಲಿ ಮಾಡಿಸ್ತೀನಿ ಬೇಕಂದ್ರೆ. ನೀ ಹೇಳ್ದವ್ರು ಹಂಗಾರೆ ಅವನ ಮುಂದೆ ಸುಳ್ಳು ಹೇಳ್ತಾರನ? ಕೈಲಿಗೊಂದು ಕಾಲಿಗೊಂದು ಹಾಕಿ ಸುಳ್ಳು ಹೇಳ್ತಾರನ ಅವ್ರು? ಅವ್ರಿಗೇನು ಹರ್ಕತ್ತಾಗೈತಿ? ನೀ ಮಾತಾಡ್ದಲ್ಲೇನ ಅವರು ಹೇಳ್ತಾರ. ನೀ ಹೆಂಗದೇನು ನನಗೆ ಗೊತ್ತಿಲ್ಲೇನ? ಸುಮ್ಮನೆ ಇದ್ದು ಬಿಡು. ಮತ್ತು ಅದಕ್ಕೆ ಉತ್ತರಕ್ಕೆ ಪ್ರತಿ ಉತ್ತರ ಕೊಡಕ್ಕೆ ಹೋಗ್ಬೇಡ, ಸುಮ್ಮನೆ ಕುಂದ್ರು. ಹಂಗಲ್ಬೇ, ಅದು ಇನ್ನೊಂದು 2-3 ತಿಂಗಳಿಗೆ ಇಲ್ಲೇ ಇಲ್ಲ ಅಂದ್ರೆ ಬೇಸಕ್ಕಿತ್ತು. ವೈನಿನ ಅವತ್ತು ಅವ್ರ ಮನೆ ಕಳಿಸಿಂದ ಇಬ್ರು ಕೂಡ ಒಟ್ಟಿಗೆ ಬರ್ತಿದ್ರಲ್ಲ. ಇಲ್ಲೇ ವೈನಿಗೂ ತ್ರಾಸಾಗುತ್ತೆ. ಪಾಪ ಅವ್ರಿಗೂ ಏನೋ ಕೆಲಸ ಮಾಡ್ಬೇಡಂತ ಹೇಳ್ಯಾರ ಡಾಕ್ಟ್ರು. ಇನ್ನೊಂದು 3 ತಿಂಗಳ ಇಬ್ರು ಇಲ್ಲೇ ಇದ್ರೆ ಹಿಂದೆಗಡೆ ಬಂದ್ರೆ ಹಾಕಿದ್ದಿಲ್ಲ ಅವೇ ವೈನಿನ ತವ್ರ ಮನೆ ಕಳಿಸಿಂದ. ಅಣ್ಣ, ಗಂಡ ಹೆಂಡತಿ ಒಂದ ಕಡೆ ಇದ್ರೆ ಚಂದನ, ಹೆಂಡತಿ ಒಂದ್ ಕಡೆ ಗಂಡ ಒಂದ್ ಕಡೆ ಇದ್ರ ಅವು ಮನಸ್ಸುಗಳು ಹಂಗ ಹೊಡ್ಕೊಂತ ಹೊಕ್ಕವನ್ನ. ಹೌದ್ಲೆ, ಈಗ ಇವ್ರೊಂದು ಹೇಳೋದು ನಾವೊಂದು ಹೇಳೋದು, ಎಲ್ಲರೂ ಒಂದೊಂದು ಹೇಳ್ಕೊಂತ ಕೇಳ್ಕೊಂತ ಬರೀ ಇದಾಕತಿ. ಬೇಡ, ಸುಮ್ಮನೆ ರಶ್ಮಿನ ಕರ್ಕೊಂಡು ಹೋಗ್ಬಿಡು. ಅಂತೂ ಬಿಡುಗಡೆಯ ಬೇಡಿ ಆತ. ನೀನು ತನ್ನ ತಣ್ಣೀರು ಹೊಣತ್ಕೊಂಡು ಇವನು ಬಿಟ್ಟು ಹೋಗ್ತೀನಿ ಅಯ್ಯವ್ವ. ಅಲ್ಲಿ ಹೋಗಿಂದ ಇವನು ನನ್ನ ಕಂಟ್ರೋಲ್ ಇತ್ತು ಅಂತ ನನ್ನ ಗಂಡನ ನೋಡುವ ರಶ್ಮಿ. ಅಲ್ಲಿ ಹೋಗಿಂದ ನಾವೇನ ಯಾರೂ ಇರಂಗಿಲ್ಲ, ನಿನ್ನ ಗಂಡ ಒಬ್ಬವನ, ನೀನು ಬೇಕಿ. ಲಗುನ ಎದ್ದು ಅಡುಗೆ ಮಾಡೋದು, ಗಂಡಂದು ಹೊಟ್ಟಿ ನೆತ್ತಿ ನೋಡಕ್ಕಲಿಯವ. ನನ್ನ ಗಂಡನ ಹೆಂಗೆ ನೋಡ್ಕೋಬೇಕಂತ ನನಗೆ ಗೊತ್ತೈತೆ ಆಡ್ರಿ ಎತ್ತಿಯದ, ಗೊತ್ತೈತಲ್ವಾ? ಸಾಕು. ಹಿಂಗ ಚಂದ ನಕ್ಕೊಂತ ಇದೇವ. ಈಗ ಹೊಂದ್ಕೊಂಡು ಹೋಗ್ತೀನಿ ಅಂದಿಲ್ಲ, ಹಿಂಗ ಹೊಂದ್ಕೊಂಡು ಹೋಗ್ಬೇಕು. ನೀನು ನನ್ನ ಮಗನ ಕಂಪ್ಲೇಂಟು ನನ್ನ ಮುಂದೆ ಹೇಳಬಾರ್ದು. ಚಂದ್ರು, ನೀನು ಬಂದು ನಿನ್ನ ಹೆಂಡತಿ ಕಂಪ್ಲೇಂಟ್ ನನ್ನ ಮುಂದೆ ಹೇಳಬಾರ್ದು. ಇಬ್ರು ಹೊಂದ್ಕೊಂಡು ಚಂದಾಗಿರ್ರಿ. ನನ್ನ ಗಂಡನ ಹೆಂಗೆ ಇಟ್ಕೋಬೇಕನ್ನೋ ಗೊತ್ತೈತ ನನಗೆ. ಚಂದ್ರು, ಅದು ಬ್ಯಾಂಕಿಂದ ಸಹಿ ಹಾಕೋದೈತಿ. ನಾ ಇನ್ನೂ ಇರ್ತಾನಂತ ಮಾಡಿದ್ನಪ್ಪ. ನೀನು ಹಂಗೆ ಏಜಿ ಮ್ಯಾಗ ಹೊಕ್ಕೀನಿ ಅಂತ ಅಂದಿಲ್ಲ. ಮತ್ತು ಅದು ಬ್ಯಾಂಕಿಂದ ಸಹಿ ಮಾಡೋದಿತ್ತು. ಇಬ್ರು ಗಂಡ ಹೆಂಡತಿ ಮಾಡಿ ಹೋಗ್ರಿ. ಹಂಗ ಬ್ಯಾಂಕಿನ ಸಹಿ ಮಾಡೋದೈತೆ ಅಂದ್ರೆ ಹೆಂಗ್ರಿ ಮಾಡ? ಅದು ಎದಕ್ಕೆ ಸಹಿ ಮಾಡೋದು ಏನು ಎತ್ತ ಏನು ಹೇಳೋಂಗಿಲ್ಲ. ಏ ಬಾಯ್ ಮುಚ್ಕೊಂಡು ಸುಮ್ಮನೆ ಇರು. ಜೀವಿ ಶಾನ್ಯಕ್ಕೆ ಆಗಕ್ಕೆ ಹೋಗ್ಬೇಡ, ಸುಮ್ಮನೆ ಇರು. ನಾ ಏನು ಕೇಳಬಾರ್ದು ಕೇಳಿದೆ. ಹಂಗ ಸುಮ್ಮನೆ ಅಮ್ಮಕ್ಕ ಸಹಿ ಮಾಡಿ ಹೋಗಂದ್ರೆ ನಿನಗೆ ಎದಕ್ಕೆ ಬೇಕು? ನಮ್ಮ ಗಂಡಸೂರು 108 ವ್ಯವಹಾರ ಇರ್ತಾವೆ. ನಮಗೆ ಗೊತ್ತೈತಿ ಎದಕ್ಕೆ ಏನು ಎತ್ತ ಅಂತೇಳಿ. ನಿನಗೆ ಕೇಳ್ಬೇಕಾದ ನಮ್ಮನ್ನ ನಿನ್ನ ಮುಂದೆ ಹೇಳ್ಬೇಕಾದಂಥ ಅವಶ್ಯಕತೆ ಇಲ್ಲ. ಹೇಳ್ರಿಯಪ್ಪ. ಮತ್ತು ಅದು ಒಂದು ಮನಸ್ಸಿನಾಗ ಇಟ್ಕೊಂಡು ಮತ್ತು ಅದು ಒಂದು ಹೋಗಿ 9 ಮಾಡೋದು ಬೇಡ. ಮತ್ತು ಆಜು ಬಾಜುದಾರ ಮುಂದೆ ಹೇಳ್ಕೊಂತ ಅಡ್ಡಿರ್ತಾರ. ಅದು ಎದಕ್ಕೆ ಅಂತೇಳಿ ಬಾಯ್ ಬಿಟ್ಟು ಹೇಳ್ಬಿಡ್ರಿ. ಸುಮ್ಕೊಂಡ್ರೆ ನೀನು ಯಾಕ ಈಗ ಹೇಳೇ ಬಾಳೆ ಮಾಡೋದು ನಾವೆಲ್ಲ? ಅಯ್ಯ, ನನಗಿಷ್ಟು ಹಾರಾಡ್ತಿರಲ್ಲ ಮಾವಾರ್ ನೋಡು. ಅಕ್ಕನ ಮುಂದೆ ಎಲ್ಲ ಹೇಳಿರ್ತಾರ, ನೀವು ಹೆಂಗದಿರಿ ನೋಡು. ಹೌದನಪ್ಪ ಅಣ್ಣ, ನೀವು ಇನ್ನು ಮುಂದೆ ಎಲ್ಲ ಹೇಳಿರ್ತೀಯನ? ಹೇಳುವಂಥ ಪ್ರಸಂಗಗಳು ಬಂದಿಲ್ಲ, ನಾ ಹೇಳಿಲ್ಲಪ್ಪ. ಅಷ್ಟಕ್ಕೂ ಆಕೆ ಏನು ಕೇಳಾಕೂ ಹೋಗಂಗಿಲ್ಲ. ಎಲ್ಲೆಲ್ಲಿ ಬಿ ಮುಗಿಸಾಳೈತಿ ಲಾ ಪಾಯಿಂಟ್ ಹಾಕಿ ಕೇಳಾಕತ್ತ. ಅಯ್ಯ ಒಣ ಶಾಣೆತನ ಬಿಟ್ಟು ಏನೇನು ಇಲ್ಲ. ಕುಣ್ಕೊಂತ ಹೊಂಟಿ ನಡಿ. ನೋಡಾಕಂತೆ ಬಟ್ಟಿಸ್ತೀನಿ. ಇಬ್ರು ಗಂಡ ಹೆಂಡತಿಗೆ ತಿಂಗಳು ತುಂಬ ಕೊಡ್ದ ಜಗಳ ಬರ್ಲಿಕ್ಕಂದ್ರೆ ಬೇಕಾರೆ ಬಟ್ಟಿಸ್ತೀನಿ ನೋಡಾಕಂತೆ. ಈಕೆ ಕೆಟ್ಟ ನಿರ್ವಹಣೆ ಗೆಡೆ ಐತೆ, ಮುಗ್ಲಿ ಗೆಡೆ ಐತಿ, ಏನು ಮಾಡೋಕ್ಕೆಲ್ಲ ತಡ್ಕೊ ಹತ್ತತಿ. ಇಬ್ರಿಗಿಬ್ಬರು ಬರೀ ಆಗತ್ತ. ಯವ್ವ ನನ್ನ ಪರ್ಲಿ ಹರಿತೆಲ್ಲ ಸಾಕು ಬಿಡು. ಈ ಕ್ವಾನ್ ಅಂತ ಅದನ್ನ ಏಂತಿದ್ದು ದೇವ್ ಅಲ್ಲೇ ತನ್ನ ಹೆಂಚಿನ ತಾನ ತಿದ್ಕೊಂತ ಹೋಗೋಲ್ದಾಕ, ಯಾರು ಕುಸ್ತಿ ಹಿಡ್ಕೊಂತ ಹೋಗೋಲ್ವಾಕ. ನಾನು ತಿದ್ದಾಕ ಎಷ್ಟು ಪ್ರಯತ್ನ ಮಾಡಿದೆ. ತಿದ್ದು ಅಂತದ ಅಲ್ಲ ಅಲ್ಲೇ ತನ್ನ ಹೆಂಡತಿ ತಿದ್ಕೊಂಡಾರ ಹೋಗೋಲ್ನಾಕ, ಪದ್ಕೊಂಡಾರ ಹೋಗೋಲ್ನಾಕ, ಏನಾರ ಯಾಕೆ ಮಾಡ್ಕೊಂಡು ಹೋಗೋಲ್ವಕ್ಕ ಯವ್ವ. ಎಲ್ಲಿ ತಲೆ ಕೆಡ್ಸೋಣಕ್ಕೆ ಹೋಗೋಣ.